ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ನಮ್ಮ ಮೊಬೈಲ್ ಫೋನನ್ನು ಮೈಕ್ ಆಗಿ ಹೇಗೆ ಉಪಯೋಗಿಸಬಹುದು ಎಂಬುದನ್ನು ತಿಳಿಯೋಣ. ಶಾಲೆಯಲ್ಲಿ ನಾವು ಬ್ಲೂಟೂತ್ ಸ್ಪೀಕರನ್ನು ಹೊಂದಿದ್ದು ಮೈಕ್ ಕೈ ಕೊಟ್ಟಾಗ, ಅಂದರೆ ಅದು ಹಾಳಾದಾಗ ಅಥವಾ ಅದರ ಬ್ಯಾಟ್ರಿ ಖಾಲಿಯಾದಾಗ ನಮಗೇನಾದರೂ ಒಂದು ಲೌಡ್ ಸ್ಪೀಕರಿನ ಅವಶ್ಯಕತೆ ಇದ್ದಾಗ ನಾವು ನಮ್ಮ ಮೊಬೈಲನ್ನು ಮೈಕಾಗಿ ಬಳಸ್ಕೊಳ್ಬಹುದು. ಬನ್ನಿ ಹಾಗಾದರೆ ತಿಳಿಯೋಣ ಮೊಬೈಲನ್ನು ಹೇಗೆ ಮೈಕಾಗಿ ಬಳಸ್ಕೊಳ್ಬಹುದು ಅಂತ. ಮೊದಲನೇದಾಗಿ ನೀವು ಪ್ಲೇಸ್ಟೋರಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಆ ಆ್ಯಪಿನ ಹೆಸರು ಬ್ಲೂಟೂತ್ ಸ್ಪೀಕರ್ ಅಂತ ಹೇಳಿ, ಬ್ಲೂಟೂತ್ ಅಂತ ಟೈಪ್ ಮಾಡಿ. ಇಲ್ಲಿ ಬ್ಲೂಟೂತ್ ಲೌಡ್ ಸ್ಪೀಕರ್ ಅನ್ನೋದನ್ನು ನೀವು ಕಾಣ್ಬೋದು. ಸೊ ನೋಡಿ, ಇಲ್ಲಿ ಬ್ಲೂಟೂತ್ ಲೌಡ್ ಸ್ಪೀಕರ್ ಅಂತ ಇದೆ. ಇದು VLM ಲಾಗ್ ಕಂಪ್ನಿದಾಗಿದ್ದು 3.3 ರೇಟಿಂಗನ್ನು ಹೊಂದಿದೆ. ನಾನು ಇದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಲ್ ಅಂತ ಕೊಡಿ. ಇದು ಇನ್ಸ್ಟಾಲ್ ಆದ ನಂತರ ನೀವು ಕೆಲವೊಂದು ಪರ್ಮಿಷನ್ಸ್ಗಳನ್ನು ಕೊಡಬೇಕಾಗುತ್ತೆ. ಸೊ ಇವಾಗ ಇದು ಇನ್ಸ್ಟಾಲ್ ಆಯಿತು. ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಪರ್ಮಿಷನ್ಸ್ಗಳನ್ನು ಕೊಡಿ, ಅಲವ್. ಸೊ ಇಲ್ಲಿ ನೀವು ಗಮನಿಸಬಹುದು ಡೋರ್ಬೆಲ್, HB ಮ್ಯೂಸಿಕ್, MP3 ಮ್ಯೂಸಿಕ್ ಅಂತ ಇದೆ. ಸೊ ನೀವು ಡೋರ್ಬೆಲ್ ಮೇಲೆ ಟ್ಯಾಪ್ ಮಾಡಿದಾಗ ಡೋರ್ಬೆಲ್ಲಿನ ಮ್ಯೂಸಿಕ್ ಕೇಳಿಸುತ್ತೆ. ಹ್ಯಾಪಿ ಬರ್ಡೇ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬರ್ಡೇ ಮ್ಯೂಸಿಕ್ ಪ್ಲೇ ಆಗಿರೋದನ್ನು ನೀವು ಗಮನಿಸಬಹುದು. ವಾಪಸ್ ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ MP3 ಮ್ಯೂಸಿಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಫೋನಿನಲ್ಲಿ ನೀವು ಸ್ಟೋರ್ ಮಾಡಿರ್ತಕ್ಕಂತಹ ಸಾಂಗ್ಸ್ಗಳನ್ನು ನೀವು ಕೇಳಬಹುದು. ಸೊ ಅದಕ್ಕೂ ಕೂಡ ನೀವು ಪರ್ಮಿಷನ್ಗಳನ್ನು ಕೊಡಬೇಕಾಗತ್ತೆ. ಸೊ ಸದ್ಯಕ್ಕೆ ಇದು ಬೇಡ. ಈಗ ನಾವು ನಮ್ಮ ಫೋನನ್ನು ಹೇಗೆ ಮೈಕಾಗಿ ಯೂಸ್ ಮಾಡಬಹುದು ಅಂದರೆ, ಮೊದಲನೇದಾಗಿ ನೀವು ನಿಮ್ಮ ಬ್ಲೂಟೂತನ್ನು ಆನ್ ಮಾಡಿ. ಬ್ಲೂಟೂತನ್ನು ಆನ್ ಮಾಡಿ ನಿಮ್ಮ ಫೋನು ಮತ್ತು ಆ ಬ್ಲೂಟೂತ್ ಸ್ಪೀಕರನ್ನು ಪೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಕನೆಕ್ಟ್ ಆಗ್ತಾ ಇರೋದನ್ನು ನೀವು ಕಾಣ್ಬೋದು. ಸೊ ಈ ರೀತಿ ನೀವು ಪೇರ್ ಮಾಡಿದ ನಂತರ ಈ ಬಾಟಮಲ್ಲಿ ಮೈಕನ್ನು ನೀವು ಕಾಣ್ಬೋದು. ಮೈಕ್ ಮೇಲೆ ನೀವು ಟ್ಯಾಪ್ ಮಾಡಿ ಪರ್ಮಿಷನ್ಗಳನ್ನು ಕೊಡಿ. ಸೊ ಪರ್ಮಿಷನನ್ನು ಕೊಟ್ಟಾಗ ನಿಮ್ಮ ಮೈಕು ರೆಡಿ ಆಗುತ್ತೆ. ಈಗ ಸದ್ಯಕ್ಕೆ ನನ್ನ ಬ್ಲೂಟೂತ್ ಮನೆಯಲ್ಲಿ ಇಲ್ಲದೆ ಇರೋ ಕಾರಣ ನನಗದು ಕನೆಕ್ಟ್ ಮಾಡಿ ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ಆಟೋಮೆಟಿಕ್ಕಾಗಿ ಅದು ಕನೆಕ್ಟ್ ಆದಾಗ ನೀವು ಮಾತನಾಡಿದಾಗ ಅದು ಮೈಕ್ ಥರ ವರ್ಕ್ ಆಗುತ್ತೆ. ಹಾಗೆಯೇ ನೀವು ಮಾತನಾಡುತ್ತಿರುವುದನ್ನು ಈ ರೆಕಾರ್ಡನ್ನು ಕೂಡ ನೀವು ಮಾಡಬಹುದು. ರೆಕಾರ್ಡ್ ಆಗಿರೋದನ್ನು ನೀವು ಈ ಪ್ಲೇಲಿಸ್ಟ್ ರೈಟ್ ಬಾಟಮಲ್ಲಿ ಇರ್ತಕ್ಕಂಥ ಪ್ಲೇಲಿಸ್ಟಲ್ಲಿಯೂ ಕೂಡ ನೀವು ಪಡಿಬಹುದು. ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ಧನ್ಯವಾದಗಳು.